ಕಾನ್ಸ್ಟೇಬಲ್ ಪರೀಕ್ಷೆಯ ವೇಳೆ ಹಿಜಾಬ್ಗೆ ಅನುಮತಿ ಇಲ್ಲ. ಈ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತಂದ್ರು ಅಂತಂದ್ರೆ, ನಾಳೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ಪರೀಕ್ಷೆ ನಡೆಯೋದಕ್ಕಿದೆ. ಯಾವುದೇ ರೀತಿಯಾದಂತಹ ಧಾರ್ಮಿಕ ಉಡುಪುಗಳನ್ನು ಧರಿಸಲು ಅವಕಾಶ ಇದೆ. ಅವಕಾಶ ಮಾತ್ರ ಇದೆ. ಯಾವ್ಯಾವ ರೀತಿಯಾದಂತಹ ಧಾರ್ಮಿಕ ಉಡುಪು, ಜನಿವಾರ, ಮಾಂಗಲ್ಯ, ಉಂಗುರ, ಅದೆಲ್ಲಕ್ಕೆ ವಿನಾಯಿತಿ ಕೊಡಲಾಗಿದೆ. ಪರೀಕ್ಷೆಯ ವೇಳೆ ಹಿಜಾಬ್ ಧರಿಸುವುದಕ್ಕೆ ಅನುಮತಿ ಇರಲ್ಲ. ನೋಡಿ, ಇದು ಗಮನಿಸಬೇಕಾಗಿರೋ ಅಂಶ. ಧಾರ್ಮಿಕ ಉಡುಪುಗಳನ್ನು ಧರಿಸಲು ಮಾತ್ರ ಅವಕಾಶ. ಇದರಲ್ಲಿ ಜನಿವಾರ, ಮಾಂಗಲ್ಯ, ಉಂಗುರಕ್ಕೆ ವಿನಾಯಿತಿಯನ್ನು ಕೊಡಲಾಗಿದೆ. ಹಿಜಾಬ್ ಧರಿಸೋದಕ್ಕೆ ಅನುಮತಿ ಇಲ್ಲ. ಸಾಮಾಜಿಕ ಜಾಲತಾಣದ ಮೇಲೆ ನಿಗಾ ಇಡಲಾಗಿದೆ. ಜೊತೆಗೆ ಪರೀಕ್ಷಾ ಕೇಂದ್ರದ ಮೇಲೂ ಕೂಡ ನಿಗಾ ಇಡಲಾಗಿದೆ. ಹೊರಗಡೆಯೂ ಕೂಡ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇದ್ರ ಬಗ್ಗೆ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಿಜಾಬ್ ಇಲ್ಲ, ಹೆಡ್ ಸ್ಕಾರ್ಫ್ ಅದನ್ನು 2.5 hours ಮುಂಚೆ ಬಂದು ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ. ವಿ ಹ್ಯಾವ್ ನೋ ಇಶ್ಯೂಸ್. ಯಾವುದಕ್ಕೂ ನಮಗೆ ನಮ್ಮ ಇಂಟ್ರೆಸ್ಟ್ ಏನಿದೆ ಸರ್, ನಮ್ಮ ಮಕ್ಕಳಿಗೆ ಉಜ್ವಲ ಭವಿಷ್ಯ ಕೊಡೋದು ನಮ್ಮ ಜವಾಬ್ದಾರಿ. ಆದರೆ ಇಲ್ಲಿ ಹಿಂದೆ ಸಾಕಷ್ಟು ಬಾರಿ ಸಣ್ಣ ಪುಟ್ಟ ಲೋಪಗಳಿಂದ ಯಾವುದೋ ಒಬ್ಬ PC ಇಂದ ಇರ್ಬೋದು, ಯಾರೋ ಒಬ್ಬ ವಿದ್ಯಾರ್ಥಿಯಿಂದ ಇರ್ಬೋದು, ಇಡೀ ಎಕ್ಸಾಮಿನೇಷನ್ ಸೆಂಟರ್ ಡಿಸ್ಟರ್ಬ್ ಆಗುತ್ತೆ. ಆಮೇಲೆ ಪಾಪ ಮಕ್ಕಳು ಕಾನ್ಸಂಟ್ರೇಷನ್ ಹಾಳಾಗುತ್ತೆ. ಅವರು ಬಹಳ ಕಷ್ಟಪಟ್ಟು ಓದ್ಬಿಟ್ಟು ಬಂದಿರ್ತಾರೆ. ಇಂಥ ಗಲಾಟೆಗಳಿಗೆ ಹೋಗೋದು ಬೇಡ ಅಂದ್ಬಿಟ್ಟು ದಿಸ್ ಟೈಮ್ ವಿ ಹ್ಯಾವ್ ಇಶ್ಯೂಡ್ ಅ ಸ್ಟ್ರಾಂಗ್ ಆರ್ಡರ್ ಫ್ರಮ್ ಅವರ್ ಡಿಪಾರ್ಟ್ಮೆಂಟ್. ಹೆಡ್ ಸ್ಕಾರ್ಫ್ ಇಸ್ ದೇ. ಅದೇ ಹಿಜಾಬ್ ಇಲ್ಲ, ಹೆಡ್ ಸ್ಕಾರ್ಫ್ ಅದನ್ನು 2.5 hours ಮುಂಚೆ ಬಂದು ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ. ವಿ ಹ್ಯಾವ್ ನೋ ಇಶ್ಯೂಸ್. ಯಾವುದಕ್ಕೂ ನಮಗೆ ನಮ್ಮ ಇಂಟ್ರೆಸ್ಟ್ ಏನಿದೆ ಸರ್, ನಮ್ಮ ಮಕ್ಕಳಿಗೆ ಉಜ್ವಲ ಭವಿಷ್ಯ ಕೊಡೋದು ನಮ್ಮ ಜವಾಬ್ದಾರಿ. ಆದರೆ ಇಲ್ಲಿ ಹಿಂದೆ ಸಾಕಷ್ಟು ಬಾರಿ ಸಣ್ಣ ಪುಟ್ಟ ಲೋಪಗಳಿಂದ ಯಾವುದೋ ಒಬ್ಬ PC ಇಂದ ಇರ್ಬೋದು, ಯಾರೋ ಒಬ್ಬ ವಿದ್ಯಾರ್ಥಿಯಿಂದ ಇರ್ಬೋದು, ಇಡೀ ಎಕ್ಸಾಮಿನೇಷನ್ ಸೆಂಟರ್ ಡಿಸ್ಟರ್ಬ್ ಆಗುತ್ತೆ. ಆಮೇಲೆ ಪಾಪ ಮಕ್ಕಳು ಕಾನ್ಸಂಟ್ರೇಷನ್ ಹಾಳಾಗುತ್ತೆ. ಅವರು ಬಹಳ ಕಷ್ಟಪಟ್ಟು ಓದ್ಬಿಟ್ಟು ಬಂದಿರ್ತಾರೆ. ಇಂಥ ಗಲಾಟೆಗಳಿಗೆ ಹೋಗೋದು ಬೇಡ ಅಂದ್ಬಿಟ್ಟು ದಿಸ್ ಟೈಮ್ ವಿ ಹ್ಯಾವ್ ಇಶ್ಯೂಡ್ ಅ ಸ್ಟ್ರಾಂಗ್ ಆರ್ಡರ್ ಫ್ರಮ್ ಅವರ್ ಡಿಪಾರ್ಟ್ಮೆಂಟ್. ಹೆಡ್ ಸ್ಕಾರ್ಫ್ ಇಸ್ ದೇ. ಅದೇ ಹಿಜಾಬ್ ಇಲ್ಲ, ಹೆಡ್ ಸ್ಕಾರ್ಫ್ ಅದನ್ನು 2.5 hours ಮುಂಚೆ ಬಂದು ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ.